ಬೆಂಗಳೂರು ಗ್ರಾಮಾಂತರದ ಪಾಲಿಟಿಕ್ಸ್ ಕೂಡ ರಂಗೇರ್ತಾ ಇದೆ. ಪ್ರಮುಖವಾಗಿ ಅನೇಕ ವಿಚಾರಗಳ ಪ್ರಸ್ತಾಪ ಇವತ್ತು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಭಯದ ವಾತಾವರಣ ಇದೆಯಾ? ಈ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಭಯದ ವಾತಾವರಣ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಪ್ಯಾರಾಮಿಲಿಟರಿ ಫೋರ್ಸ್ ಕೇಳಿದೀವಿ, ಕುಕ್ಕರ್ ಕೊಟ್ರು, ಇಲ್ಲಿ ವಿಜಲ್ ಕೂಗೋದು ಮಾತ್ರ ಮೋದಿಗೇನೆ. ಡಿಕೆ ಬ್ರದರ್ಸ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಟಾಂಗ್ ಕೊಟ್ಟ ಪರಿ ಇದು. ಗಿಫ್ಟ್ ಕಾರ್ಡ್ ಎಲ್ಲ ವರ್ಕ್ ಆಗಲ್ಲ. ಇಲ್ಲಿ 10 ವರ್ಷ ಬೇವು ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂತ ವಾತಾವರಣಕ್ಕೆ ಯಾವುದಕ್ಕೂ ಅವಕಾಶವನ್ನ ಕೊಡದೆ ಅವ್ರದ್ದು ಸೀಕ್ರೆಟ್ ಇರೋದು ಸ್ಟ್ರೆಂತ್ ಅದೇನೆ ಇರೋದು. ಹಾಗಾಗಿ ಆ ಸ್ಟ್ರೆಂತ್ ಯಾವುದನ್ನು ಬಳಕೆ ಆಗಕ್ಕಾಗಬಾರ್ದು, ಅತಿ ಹೆಚ್ಚಿನ ಮತದಾನ ಆಗಬೇಕು. ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ ನ ಕೇಳುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಒಂದು ಕೋರಿಕೆ ಆಗಿದೆ. ಅದನ್ನ ಮಾಡ್ತೀವಿ. ಮತ್ತು ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ, ಕರ್ನಾಟಕದಲ್ಲೂ ಕಳೆದ ಬಾರಿ ಗೊತ್ತಿದೆ ನಿಮ್ಗೆ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ರು. ಅದನ್ನು ಈ ಸಲ ಬರೋಲ್ಲ. ಪ್ರಕೃತಿ ಆಶೀರ್ವಾದವಾಗಿ, ಪ್ರಕೃತಿ ವರವಾಗಿ ಬಂದಿರುವಂತದ್ದು ಡಾಕ್ಟರ್ ಮಂಜುನಾಥ್ ಅವ್ರು. ಕೇಳ್ತಿರಲ್ಲ, ಭಕ್ತ ಪ್ರಹ್ಲಾದನ್ ತಂದೆ ಕೇಳ್ತೀವಿ, ಎಲ್ಲಿದ್ದಾರೆ ಅಂತ. ಇಲ್ಲಿದ್ದಾರೆ ಅಂತ ಎಲ್ಲಾ ಕಡೆನೂ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಬಂದಿದೆ, ಡಾಕ್ಟರ್ ಮಂಜುನಾಥ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ 18ನೇ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೊಂದು ನಮ್ಮ ಯುಗಾದಿ ಹಬ್ಬದ ಈ ಸುಸಂದರ್ಭದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಿದೆ. ಜನಪರವಾಗಿ ಜನರ ಆಶೀರ್ವಾದ ವಿಶ್ವಾಸವನ್ನು ಗಳಿಸಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಏನು ಅತಿ ವೇಗದಲ್ಲಿ 77 ವರ್ಷದ ಒಂದು ಅವಧಿಯಲ್ಲಿ 10 ವರ್ಷ ಕಾಲ ಕಳೆದ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಅವತ್ತು ತಾತ್ಕಾಲಿಕವಾಗಿ 5,000 ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಈಗ ಅದನ್ನೇ ಚಾಳಿ ಮುಂದುವರಿಸಿದ್ದಾರೆ. ಹಳೆ ಬಾಕಿನೇ ತೀರಿಸಿಲ್ಲ. ಶೆಟ್ಟಿ ಅಂಗಡಿಗೆ ಹೋಗಿ ಹಳೆ ಬಾಕಿ ತೀರಿಸಿದ್ರೆ ಶೆಟ್ಟಿ ಹೊಸ ಸಾಲ ಕೊಡ್ತಾನೆ. ಫಸ್ಟು ಹಳೇದು ಕೊಟ್ಟಿರೋ 5,000 ರೂಪಾಯಿ ಫಸ್ಟ್ ತೀರಿಸ್ಲಿ. ಮತ್ತೀಗ ಇನ್ನು 5,000 ರೂಪಾಯಿ ಕಾರ್ಡ್ ಕೊಡೋಕೆ ಹೊರಟಿದ್ದಾರೆ. ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ರಾಮನಗರದಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ನಿಖಿಲ್ ಅವ್ರನ್ನ ಸೋಲಿಸ್ತಾರೆ. ಮಾಗಡಿನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಮಾಗಡಿ ಮಂಜು ಅವ್ರನ್ನ ಸೋಲಿಸ್ತಾರೆ. ಕುಣಗಲ್ನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಆನೇಕಲ್ಲಲ್ಲಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಇವರು ಕಾರ್ಡನ್ನ ನಂಬದೇ ಇರೋದು ಎಲ್ಲಿ ಅಂದರೆ ಬೆಂಗಳೂರು ನಗರದಲ್ಲಿ. ಬೆಂಗಳೂರು ನಗರದಲ್ಲಿ ನಂಬುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಚುನಾವಣಾ ಆಯೋಗ ಮಜಲ್ ಪವರ್ ಹಾಗೂ ಮನಿ ಪವರ್ ಅನ್ನ ನಾವು ನಿಯಂತ್ರಣಕ್ಕೆ ಇಡ್ತೀವಿ, ಜೊತೆಗೆ ಮಟ್ಟ ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡಿರೋದು ನೋಡ್ತಾ ಇದ್ರೆ ಅದ್ಯಾವುದೂ ಈ ಕ್ಷೇತ್ರದಲ್ಲಿ ವರ್ಕ್ ಆಗ್ತಾ ಇಲ್ಲ. ಮಜಲ್ ಪವರ್ ಮನಿ ಪವರ್ ಎರಡೂ ಯಥೇಚ್ಛವಾಗಿ ಬಳಕೆ ಆಗ್ತಾ ಇದೆ ಅನ್ನೋದು ಅವರು ಆರೋಪ ಮಾಡ್ತಾ ಇದ್ದಾರೆ. ಮಮತಾ, ಈಗಾಗಲೇ ಬಿಜೆಪಿ ನಾಯಕರು ಕೂಡ ಈ ಹಿಂದೆನೂ ಕೂಡ 2-3 ಸುದ್ದಿಗೋಷ್ಠಿ ಮಾಡಿ ಇದೇ ಆರೋಪವನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೂ ಕೂಡ ಕೆಲವೊಂದು ದೂರುಗಳನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಬಿಜೆಪಿ ಮಾಧ್ಯಮ ಕೇಂದ್ರದಲ್ಲಿ ಖುದ್ದು ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು, ಶಾಸಕ ಮುನಿರತ್ನ ಅವರು, ಶಾಸಕ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಮೂವರು ಕೂಡ ಸುದ್ದಿಗೋಷ್ಠಿ ಮಾಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಲಾಗ್ತಿದೆ. ಅಲ್ಲಿ ದ್ವೇಷದ ರಾಜಕೀಯ ನಡೆಸಲಾಗ್ತಾ ಇದೆ. ಯಾರೆಲ್ಲ ಬಿಜೆಪಿ ಬಾವುಟ ಹಾಕೊಳ್ತಾರೆ ಅವ್ರನ್ನ ಬಂಧನ ಮಾಡುವಂತಹ, ಅವ್ರನ್ನ ಬೆದರಿಸುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು, ಇನ್ನೊಂದು ಆಮಿಷ ಒಡ್ಡಿ ಮತದಾರನ ಸೆಳೆಯುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮುಖ್ಯವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಏನು ಗ್ಯಾರಂಟಿ ಕಾರ್ಡ್ ಅಂತ ಕೊಟ್ಟಿದ್ರು, ಆ ಕಾರ್ಡು ಈಗಲೂ ಕೂಡ ಆ ಕಾರ್ಡ್ನ ಕೊಡ್ತಾ ಇದೆ. ಇದ್ರ ಜೊತೆಗೆ ಒಂದೊಂದು ಸ್ಲಿಪ್ಗಳನ್ನು ಕೂಡ ಮತದಾರರಿಗೆ ಕೊಡ್ತಾ ಇದ್ದಾರೆ. ಅಂತಂದ್ರೆ ಒಂದು ಪ್ರಿಂಟರ್ ತೆಗೆದುಕೊಂಡು ಬಂದು ಅದರಲ್ಲಿ ಸ್ಲಿಪ್ ಕೊಡ್ತಾ ಇದ್ದಾರೆ. ಮತದಾನ ಮಾಡುವಂತ ಸಂದರ್ಭದಲ್ಲಿ ಆ ಸ್ಲಿಪ್ ತೋರಿಸಿದ್ರೆ ಕುಕ್ಕರ್ ಅಥವಾ ಹಣ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಈ ತರ ಒಂದು ರೀತಿಯಲ್ಲಿ ಅಡ್ಡ ಮಾರ್ಗದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅಡ್ಡ ಮಾರ್ಗದಲ್ಲಿ ಚುನಾವಣೆ ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಭಯದ ವಾತಾವರಣ, ತೋಳುಬಲ್ಲ ಎಲ್ಲವೂ ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲೇ ಆ ಪ್ಯಾರಾಮಿಲಿಟರಿ ಫೋರ್ಸ್ ಅಲ್ಲಿ ಬರಬೇಕು ಅನ್ನುವಂತಹ ಆಗ್ರಹ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈ ಹಿಂದೆನೂ ಕೂಡ ಸುದ್ದಿಗೋಷ್ಠಿ ಮಾಡಿ ಪ್ಯಾರಾಮಿಲಿಟರಿ ಫೋರ್ಸ್ ಬರಬೇಕು
ಬರಬೇಕು ಅನ್ನುವಂಥ ಆಗ್ರಹನ ಮಾಡಿದ್ರು. ಜೊತೆಗೆ ಅದನ್ನ ಪ್ಯಾರಾಮಿಲಿಟರಿ ಫೋರ್ಸ್ ಬರಬೇಕು ಅಂತಂದ್ರೆ ಕೇಂದ್ರ ಗೃಹ ಇಲಾಖೆಗೂ ಕೂಡ ಈ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದೀವಿ. ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ಈ ಸಂಬಂಧಪಟ್ಟಂತೆ ಮನವಿ ಮಾಡಿದ್ದೀವಿ. ಯಾಕಂದ್ರೆ ಅಲ್ಲಿ ಶಾಂತಿಯುತವಾದಂತಹ ಮತದಾನ ನಡೆಯುವ ಸಾಧ್ಯತೆನೇ ಇಲ್ಲ. ಪ್ಯಾರಾಮಿಲಿಟರಿ ಫೋರ್ಸ್ ಬರಲೇಬೇಕು ಅನ್ನುವಂಥ ಆಗ್ರಹ ಬಿಜೆಪಿ ಅವರದ್ದು. ಆ ಹಿನ್ನೆಲೆಯಲ್ಲೇ ಚುನಾವಣಾ ಆಯೋಗ ಇನ್ನೂ ಆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಆದ್ರೆ ಪ್ಯಾರಾಮಿಲಿಟರಿ ಫೋರ್ಸ್ ಬರಲೇಬೇಕು, ಅದರ ಅಗತ್ಯ ಇದೆ ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಹೆದರಿಸಿ ಚುನಾವಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಮಟ್ಟಿಗೆ ಬಿಜೆಪಿ ಆಗ್ರಹವನ್ನ ಅಂದ್ರೆ ಬಿಜೆಪಿ ಅವರ ಈ ಡಿಮ್ಯಾಂಡ್ ಅನ್ನ ಚುನಾವಣಾ ಆಯೋಗ ಅಥವಾ ಕೇಂದ್ರದ ಗೃಹ ಇಲಾಖೆ ಫುಲ್ಫಿಲ್ ಮಾಡುತ್ತೆ, ಕಾದ್ ನೋಡಬೇಕು. ಈ ಹಿಂದೆನೂ ಕೂಡ ಚುನಾವಣೆ ನಡೆದಾಗ ಕೆಲವೊಂದು ಕ್ಷೇತ್ರಗಳಲ್ಲಿ ಅತಿ ಸೂಕ್ಷ್ಮ ಮತಗಟ್ಟೆ ಇರುವಂತಹ ಕಡೆ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಹಾಕಿದ್ದಾರೆ. ಈಗ ಇಡೀ ಕ್ಷೇತ್ರಕ್ಕೆ ಇವರು ಪ್ಯಾರಾಮಿಲಿಟರಿ ಫೋರ್ಸ್ ಕೇಳ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೋ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಸೂದ್.